ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಭವ್ಯ ವರ್ಲ್ಡ್ ವ್ಲಾಗ್ಸ್. ಇವತ್ತು ನಾವು ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ನಮ್ಮ ಪಾಪುಗೆ ತಲೆಮುಡಿ ಕೊಡೋದಿಕ್ಕೆ. ಇದು ಥರ್ಡ್ ಟೈಮ್ ನಾವು ಕೊಡ್ತಾ ಇರೋದು. ಫಸ್ಟ್ ಬಂದು ತಿರುಪತಿಯಲ್ಲಿ, ಸೆಕೆಂಡ್ ಬಂದು ನಮ್ಮ ಮನೆ ದೇವರು ಸೀತಾ ಭೈರೇಶ್ವರ, ಥರ್ಡ್ ಬಂದು ಘಾಟಿಯಲ್ಲಿ. ನಾನು ಇಬ್ಬರು ಮಕ್ಕಳಿಗೂ ಇಲ್ಲೇ ಕೊಟ್ಟಿರೋದು, ನನ್ನ ಸೊಸೆ ಕೂಡ ಇಲ್ಲೇ ಕೊಡ್ತಾ ಇರೋದು. ದೇವಸ್ಥಾನಕ್ಕೆ ಹೋಗೋ ರೈಟ್ ಸೈಡಲ್ಲಿ ಸಿಗುತ್ತೆ ಮುಡಿ ಭವನ. ನಾವು ಹೋದಾಗ ಯಾರು ಇರಲಿಲ್ಲ ಮುಡಿ ಭವನಲ್ಲಿ. ಸೊ 20 ರೂಪೀಸ್ ಚಾರ್ಜ್ ಮಾಡ್ತಾರೆ. ತುಂಬಾ ನಿಧಾನವಾಗಿ ಚೆನ್ನಾಗಿ ಮಾಡಿದ್ರು, ತುಂಬಾ ಗಲಾಟೆ ಮಾಡಿದ್ಲಿ ಇವಳು ಕೂಡ. ಇಲ್ಲಿ ಬಿಸಿನೀರು ಕೂಡ ಅವೈಲೇಬಲ್ ಇದೆ, ಗೀಸರ್ಸ್ ಇದಾವೆ ಎಲ್ಲ ವಾಶ್ರೂಮ್ಸ್ ಅಲ್ಲಿ. ಬಿಸಿನೀರಿಗೆ ಏನು ಪ್ರಾಬ್ಲಮ್ ಇಲ್ಲ. ಪಾಪುಗೆ ಸ್ನಾನ ಮಾಡಿಸ್ಕೊಂಡು ಹುತ್ತಕ್ಕೆ ಹಾಲು ಹಾಕಕ್ ಹೋದ್ವಿ. ಅಲ್ಲಿ ಹೂವು ಮಾರೋರು ಹೇಳಿದ್ರು ಹುತ್ತಕ್ಕೆ ಹಾಲು ಹಾಕಿ ಫಸ್ಟ್ ಮಗು ಗುಂಡ್ ಮಾಡಿಸಿದ್ಮೇಲೆ ಅಂದ್ರು. ಸೊ ಅಲ್ಲಿ ಪಾಪು ಕೈಯಲ್ಲಿ ಹುತ್ತಕ್ಕೆ ಹಾಲು ಹಾಕ್ಸ್ತೀವಿ. ಅಲ್ಲೇ ಸಿಗುತ್ತೆ ಹಾಲೆಲ್ಲ. ಮುಡಿ ಭವನ ಪಕ್ಕನೇ ಇದೆ ಹುತ್ತ ಕೂಡ. ಸೊ ಇಲ್ಲಿ ತುಂಬಾ ಇದಾವೆ ಹುತ್ತುಗಳು ಪೂಜೆ ಮಾಡೋದಿಕ್ಕೆ. ಎಲ್ಲರೂ ಬಂದು ಹಾಲು ಹಾಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು. ನಾವು ದೇವಸ್ಥಾನ ಕಡೆ ಹೊರಟ್ವಿ. ಸೊ ರಶ್ ಏನ್ ಇರ್ಲಿಲ್ಲ ತುಂಬಾ. ದೇವಸ್ಥಾನ ಹತ್ರ ಚಪ್ಪಲಿ ಕೂಡ ಬಿಡ್ಬೋದು, 5 ರೂಪೀಸ್ ಚಾರ್ಜ್ ಮಾಡ್ತಾರೆ. ಧರ್ಮ ದರ್ಶನಕ್ಕೆ ಹೋದ್ವಿ. ಸೊ ರಶ್ ಏನ್ ಇರ್ಲಿಲ್ಲ. ನಾವು ಘಾಟಿ ದೇವಸ್ಥಾನಕ್ಕೆ ಬಂದು ತುಂಬಾ ವರ್ಷ ಆಗಿತ್ತು. ನಮ್ಮ ಮಕ್ಳು ಮುಡಿ ಕೊಡೋದಕ್ಕೆ ಬಂದಿದ್ವಿ, ಇವಾಗ ನನ್ನ ಸೊಸೆ ಕೊಡಕ್ ಬಂದಿದೀವಿ. ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ದೇವಸ್ಥಾನ ಸುತ್ತಮುತ್ತಲು. ಆಲ್ಟ್ರೇಷನ್ ಮಾಡ್ತಿದ್ದಾರೆ ಗರ್ಭಗುಡಿ ಸುತ್ತನು. ದೇವಸ್ಥಾನ ಆಲ್ಟ್ರೇಷನ್ ನಡೀತಾರಕ್ಕೋಸ್ಕರ ಹಿಂದೆಯಿಂದಾನೆ ಬಿಟ್ರು ನಮ್ಗೆ. 3 ಗೋಪುರನು ಒಂದೇ ಕಡೆ ಕಾಣುತ್ತೆ ನಮ್ಗೆ. ಅರ್ಚಕರು ಬಂದು ಇಲ್ಲೇ ನಮ್ಗೆ ಅರ್ಚನೆ ಮಾಡಿಸ್ಕೊಂಡು ಹೋದ್ರು. ತೆಂಗಿನಕಾಯಿ ಕೂಡ ಆಚೆನೆ ಹೊಡ್ಕೊಡ್ತಾರೆ. ಸೊ 2 ಕಡೆ ಎಂಟ್ರೆನ್ಸ್ ಇರುತ್ತೆ ಹೋಗೋದಿಕ್ಕೆ. ಸುತ್ತಲೂ ತೊಟ್ಟಿಲ್ಲ ಕಟ್ಟಿದ್ದಾರೆ. ಮಕ್ಳಿಲ್ದವರು, ದೋಷ ಇರೋರೆಲ್ಲ ಇಲ್ಲಿ ಪರಿಹಾರ ಮಾಡ್ಕೊಳಕ್ ಬರ್ತಾರೆ. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ನಾಗದೇವರು ಒಂದೇ ಮೂರ್ತಿಯಾಗಿ ಕಾಣಿಸ್ತಾರೆ. ಮುಂಭಾಗದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ, ಹಿಂಭಾಗದಲ್ಲಿ ನಾಗದೇವ್ರ ರೂಪದಲ್ಲಿದೆ. ಪ್ರಸಾದ ತಗೊಂಡು ತೀರ್ಥ ಎಲ್ಲ ತಗೊಂಡು ಹೊರಗಡೆ ಬಂದ್ವಿ. ನಾವು ದೇವಸ್ಥಾನಕ್ಕೆ ಹೋಗಿದ್ದೀನಿ, ವಿಶೇಷ ಪೂಜೆ ನಡೀತಾ ಇತ್ತು, ಸೀತಾರಾಮ ಕಲ್ಯಾಣ. ಸೊ ಕಲ್ಯಾಣೋತ್ಸವ ಇರೋದ್ರಿಂದ ಪೂಜೆ ಕೂಡ ತುಂಬಾ ಇದ್ವು ಅಲ್ಲಿ. ದೇವಸ್ಥಾನ ಒಳಗಡೆ ವಿಗ್ರಹ ಎಲ್ಲ ನಮ್ಗೆ ಸಿಗುತ್ತೆ. ಕುಂಕುಮ, ದಾರ, ಕೀ ಚೈನ್ಸ್ ಎಲ್ಲ ದೇವಸ್ಥಾನ ಒಳಗಡೆ ಸಿಗುತ್ತೆ. ಬುಕ್ಸ್ ಕೂಡ ಇಲ್ಲಿ ಸಿಗುತ್ತೆ. ನಾವು ವಿಷ್ಣು ಪುರಾಣ ಬುಕ್ ತಗೊಂಡ್ವಿ. ದೇವಸ್ಥಾನ ಹಿಂದ್ಗಡೆನೆ ನಾಗಲ್ಕಲ್ ಪ್ರತಿಷ್ಠಾಪನೆ ಮಾಡಿರೋದು. ನಾವು ಈ ತರ ಕೆಳಗಡೆ ಮೆಟ್ಲಿಲ್ ಹೋದ್ರೆ ನಮ್ಗೆ ನಾಗಲ ಪ್ರತಿಷ್ಠಾಪನೆ ಮಾಡೋದು ಕಾಣಿಸುತ್ತೆ. ತುಂಬಾ ಕೋತಿಗಳಿದ್ವಲ್ಲಿ. ಸುತ್ತು ಗ್ರೀನರಿ, ಮರಗಳಂತೂ ತುಂಬಾ ಇದ್ವು. ನಮ್ಗೆ ಎಲ್ಲಿ ನೋಡ್ರು ಇಲ್ಲಿ ನಾಗಲಕಲ್ ಕಾಣುತ್ತೆ. ನಮ್ಗೆ ಇಲ್ಲಿ ಸರ್ಪದೋಷ ಇದ್ರೆ, ಮದ್ವೆ ಆಗ್ಲಿಲ್ಲ ಅಂದ್ರೆ, ಮಕ್ಳಿಲ್ಲ ಅಂದ್ರೆ ಇಲ್ಲಿ ಬಂದು ನಿವಾರಣೆ ಮಾಡ್ಕೊಂತಾರೆ. ಈ ರೀತಿ ನಾಗಲಕಲ್ ಪ್ರತಿಷ್ಠಾಪನೆ ಮಾಡೋದ್ರಿಂದ ಎಲ್ಲಾ ದೋಷನೂ ನಿವಾರಣೆ ಆಗುತ್ತೆ. ಅದ್ರ ಕೆಳಗಡೆ ಅವ್ರ ಹೆಸರು ಕೂಡ ಹಾಕಿದ್ದಾರೆ. ಮನೆ ದೇವ್ರು ಇದ್ರು ಕೂಡ ಅವ್ರು ಇಲ್ಲಿ ಬಂದು ಪ್ರತಿಷ್ಠಾಪನೆ ಮಾಡ್ತಾರೆ. ನಾಗಪಂಚಮಿ ತುಂಬಾ ವಿಶೇಷ ಪೂಜೆ ಇಲ್ಲಿ. ಆಲದ ಮರ. ಇಲ್ಲಿ ಸಿಂಗಲ್ ವಿಗ್ರಹ ಪ್ರತಿಷ್ಠಾಪನೆ ಮಾಡೋದಿಲ್ಲ, 3 ವಿಗ್ರಹ ಪ್ರತಿಷ್ಠಾಪನೆ ಮಾಡ್ತಾರೆ. ಎಲ್ಲೋ ಒಂದೊಂದ್ ಕಡೆ 1 ವಿಗ್ರಹ ಇದೆ. ಸೊ ಇದು ಹುತ್ತ ಇರೋದು. ನಾವು ಮೆಟ್ಲಿಲ್ ಕೆಳಗಡೆ ಬಿಟ್ರೆ ರೈಟ್ಸ್ ಎಲ್ಲ ಸಿಗುತ್ತೆ ಗಣೇಶ ದೇವಸ್ಥಾನ. ನಮ್ಗೆ ಎಲ್ಲಿ ನೋಡ್ರು ಇಲ್ಲಿ ನಾಗಲಕಲ್ಲು ತುಂಬಾ ಕಾಣುತ್ತೆ. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಊಟಕ್ಕೆ ಹೊರಟ್ವಿ. ಪ್ರಸಾದ ಕೊಡ್ತಾ ಇದ್ವು. ಅದು ದೇವಸ್ಥಾನ ಪಕ್ಕದಲ್ಲೇ ಇದೆ. ಸೊ ಕಲ್ಯಾಣೋತ್ಸವ ನಡೀತಾ ಇತ್ತು. ಇಲ್ಲಿ ಬೆಲ್ಲದನ್ನ ಟೊಮೊಟೊ ಬಾತ್ ಕೊಟ್ರು. ಪ್ರಸಾದ ತುಂಬಾ ಚೆನ್ನಾಗಿತ್ತು. ಇಲ್ಲಿ ನಂಗೆ ಇಷ್ಟ ಆಯ್ತಂದ್ರೆ ತಿಂದಿರೋ ತಟ್ಟೆ ನಾವೇ ತೊಳೆದ್ಬಿಟ್ಟು ನೀಟಾಗಿ ಅಲ್ಲಿ ಇಟ್ಟು ಬರೋದು. ಸೊ ಎಲ್ಲ ಮುಗಿಸ್ಕೊಂಡು ಕಲ್ಯಾಣೋತ್ಸವ ಹತ್ರ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಕಲ್ಯಾಣೋತ್ಸವ ಚೆನ್ನಾಗಿ ನಡೀತಾ ಇತ್ತು. ನಾವು ಜಾಸ್ತಿ ಹೊತ್ತಿರ್ಲಿಲ್ಲ. ಕಲ್ಯಾಣೋತ್ಸವ ಎಲ್ಲ ನೋಡ್ಕೊಂಡು ಹೋಗಿ ದೇವಸ್ಥಾನ ಮುಂದುಗಡೆ ಇದೆ ಹುತ್ತ ಇದು.
ಸೈಡಲ್ಲಿ ಹಳೆ ಹುತ್ತ ಅಂತಾರೆ ಇದನ್ನ. ಸೊ ಯಾರಾದ್ರೂ ಕೇಳಿ ಹೇಳ್ತಾರೆ. ಇಲ್ಲಿ ಬಂದು ನಾವು ಪೂಜೆ ಮಾಡ್ಕೊಂಡ್ವಿ. ಪೂಜೆ ಮಾಡ್ಕೊಂಡಿಂದ ಹೊರಟ್ವಿ. ನೆಕ್ಸ್ಟ್ ನಾವು ಹೋಗಿದ್ದು ಸದ್ಗುರು ಸನ್ನಿಧಿಗೆ. ಸೊ ಚಿಕ್ಕಬಳ್ಳಾಪುರ ಹತ್ರ ಬರುತ್ತೆ. ಅಲ್ಲಿ ನಿಮಗೆ ಹೋಟೆಲ್ ಕೂಡ ಸಿಗುತ್ತೆ ಹೋಗೋ ದಾರಿಯಲ್ಲೇ. ನೇಚರ್ ಮಾತ್ರ ತುಂಬಾ ಚೆನ್ನಾಗಿದೆ. ದೊಡ್ಡಬಳ್ಳಾಪುರದಿಂದ ಒಂದು 1/2 ಅವರ್ 1 ಅವರ್ ಆಗುತ್ತೆ ಜರ್ನಿಲಿಗೆ. ಸುತ್ತು ಗ್ರೀನರಿ. ನಮ್ಗೆ ಹೋಗ್ತಾ ಇದ್ದಂಗೆ ದೇವ್ರು ಕಾಣುತ್ತೆ. ಸುತ್ತ ಬೆಟ್ಟ, ಮಧ್ಯದಲ್ಲಿ ಯೋಗಿ ಇರೋದು. ತುಂಬಾ ಪೀಸ್ ಆಗಿರುತ್ತೆ ಇಲ್ಲಿ. ಇದು ಎಂಟ್ರೆನ್ಸ್. ನಾವು ಹೋಗ್ತಾ ಇದ್ದಂಗೆ ರೈಟ್ ಸೈಡ್ ಅಲ್ಲೇ ಚಪ್ಪಲಿ ಎಲ್ಲ ಬಿಡ್ಬೋದಲ್ಲೇ. ಸೊ ಅದು ಒಳಗಡೆ ತಂದು ಕೊಡ್ತಾರೆ. ಇದು ಬಂದು ಭೂಲಿಂಗ. ಇಲ್ಲಿ ರೆಕಾರ್ಡ್ ಮಾಡಂಗಿಲ್ಲ ವಿಡಿಯೋ ಒಳಗಡೆ. ತುಂಬಾ ಪೀಸ್ ಆಗಿತ್ತು. ಸೊ ಇದು ಎದುರುಗಡೆನೆ ಬರುತ್ತೆ, ಭೂಲಿಂಗ ಎದುರುಗಡೆ ನಾಗ. ಸೊ ಒಳಗಡೆ ಹೊರಟ್ವಿ. ತುಂಬಾ ಬಿಸಿಲಿತ್ತು. ಮ್ಯಾಟ್ ಹಾಕಿದ್ರು, ಮ್ಯಾಟ್ ಮೇಲೆನೆ ಹೋದ್ವಿ. ರಶ್ ಏನಿರ್ಲಿಲ್ಲ ತುಂಬಾ. ಸುತ್ತಮುತ್ತ ಬೆಟ್ಟ, ಮಧ್ಯದಲ್ಲಿ ಶಿವ ಇರೋದು ನೋಡಕ್ ತುಂಬಾ ಚೆನ್ನಾಗಿದೆ. ನಂದಿ ಎದುರುಗಡೆನೆ ಯೋಗೇಶ್ವರ ಲಿಂಗ ಇದೆ. ಇಲ್ಲೊಂದು 5 ನಿಮಿಷ ಕೂತ್ಕೊಂಡು ಬರ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಪೀಸ್ ಆಗಿರುತ್ತೆ. ಇದು ಈಶ್ವರ. ಸೊ 120 ಅಡಿ ಇದೆ ಇದು. ಈಶಾ ಫೌಂಡೇಶನ್ ಟೈಮಿಂಗ್ ಬಂದು ಮಾರ್ನಿಂಗ್ 6 ಇಂದ ಈವ್ನಿಂಗ್ 8 ವರೆಗೂ ಇರುತ್ತೆ. ಇಲ್ಲಿ ಸಂಜೆ 7 ಗಂಟೆಗೆ ಲೈಟ್ ಮತ್ತೆ ಸೌಂಡ್ ಶೋ ನಡೆಯುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಈ ಶೋನಲ್ಲಿ ಆದಿಯೋಗಿ ಕತೆ ಮತ್ತೆ ಯುಗದ ಮಹತ್ವವನ್ನು ತಿಳಿಸ್ಕೊಡ್ತಾರೆ. ಬೆಳಗ್ಗೆ ಮಧ್ಯಾಹ್ನಕ್ಕಿಂತ ನೈಟೇ ತುಂಬಾ ಚೆನ್ನಾಗಿರುತ್ತೆ ಲೈಟಿಂಗ್ ಶೋ. ಸೊ ಯಾರಾದ್ರೂ ಈ ಕಡೆ ಬಂದ್ರೆ ತಪ್ಪದೆ ಇಲ್ಲಿಗೆ ಬಂದು ಹೋಗಿ. ಇಲ್ಲಿ ಈಶಾ ಹಾಕಿರೋದು ರುದ್ರಾಕ್ಷಿ ಬಂದು 1,12,000 ಇದೆ. 1,12,000 ಇದೆ. ಸೊ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.